ಹಾಯ್ ಹೆಲೋ ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಅವನ ಹೈ ಡಿಮ್ಯಾಂಡ್, ತುಂಬಾ ಡಿಮ್ಯಾಂಡ್ ಬಂದಿತ್ತು ನಮ್ಮ ಚಾನಲ್ ಅಲ್ಲಿ ಮತ್ತೊಂದು ಕಾರ್ ವಿಡಿಯೋ ಮಾಡಿ ಅಥವಾ ಇನ್ನಷ್ಟು ಕಾರ್ ವಿಡಿಯೋಸ್ನ ಮಾಡಿ ಅಂತ. ಸೊ ಹಾಗಾಗಿ ಮತ್ತೊಂದು ಕಾರ್ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನಿದ್ದೀನಿ. ಸೊ ನಾನಿರೋದು ಬಂದ್ಬಿಟ್ಟು PSM ಆಟೋಮೋಟಿವ್ಸ್ ಅಂತ. ಸೊ ಇದು ಬರೋದು ಜಯದೇವ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಗೋಪಾಲನ್ ಮಾಲ್ ಇದೆ. ಗೋಪಾಲನ್ ಮಾಲ್ ಹತ್ರ ಶಾಪರ್ ಸ್ಟಾಪ್ ಅಂತ ಇದೆ. ಸೊ ಅಲ್ಲಿ ಬಂದು ನೀವು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣ್ತಿರೋ ನಂಬರ್ ಅಥವಾ ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸೊ ಇಲ್ಲಿಗೆ ಅವ್ರು ಯಾರಾದ್ರೂ ಒಬ್ಬ ಎಕ್ಸಿಕ್ಯೂಟಿವ್ ಅಥವಾ ಅವ್ರ ಕಡೆಯವ್ರು ಯಾರಾದ್ರೂ ಒಬ್ರು ಬಂದು ನಿಮ್ಮನ್ನ ಪಿಕ್ ಮಾಡ್ತಾರೆ. ಇದು ಬರೋದು ಈ ಶೋರೂಮ್ ಬಂದ್ಬಿಟ್ಟು BSM ಆಟೋಮೋಟಿವ್ಸ್ ಅಂತ. ಇಲ್ಲಿ ನಿಮಗೆ ವೈಡ್ ವೆರೈಟಿ ಆಫ್ ಕಾರ್ಸ್ ಇದೆ ಅಂಡ್ ಕಾರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 1 ಲಕ್ಷದಿಂದ ಕಾರ್ ಸ್ಟಾರ್ಟ್ ಆಗುತ್ತೆ ಅಂಡ್ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ. ಕಾರ್ಗಳು ಅಷ್ಟೇ ಎಲ್ಲ ವೇರಿಯಸ್ ಕಾರ್ಸ್ ಇದೆ. ಮತ್ತೆ ಈ ಎಲ್ಲ ಕಾರ್ಗಳು ನಿಮ್ಗೆ ಇಲ್ಲಿ ಸಿಗೋದೆಲ್ಲ ಆಕ್ಸಿಡೆಂಟ್ ಫ್ರೀ ಮತ್ತೆ ವಿತ್ ಎಲ್ಲ ಇನ್ಶೂರೆನ್ಸ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ಇದೆ ಮತ್ತೆ ಸರ್ವಿಸ್ ರೆಕಾರ್ಡೆಡ್ ಇದೆ ಅಂಡ್ ಎಲ್ಲ ಗಾಡಿಗಳು ಕರ್ನಾಟಕ ರಿಜಿಸ್ಟ್ರೇಷನ್ ಮೈನ್ ಇಂಪಾರ್ಟೆಂಟ್ ಇಲ್ಲಿ ಗಾಡಿಗಳು ಸಿಗ್ತಾ ಇರೋದು. ಸೊ ಈಗ ಮೊದಲನೇದಾಗಿ ಇಲ್ಲಿ ಯಾವ ಕಾರ್ಗಳು ಇದಾವೆ ಮತ್ತೆ ಎಷ್ಟು ಎಲ್ಲ ಪ್ರೈಸಸ್ ಏನೇನಿದೆ ಗಾಡಿಗಳದ್ದು ಅಂತ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಈಗ ನನ್ನ ಜೊತೆ ಸೋಹೆಲ್ ಅವರು ಇದ್ದಾರೆ. ಸರ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ಈಗ ಮೊದಲನೇದಾಗಿ ನನಗೆ ಇಲ್ಲಿ ಶೋರೂಮ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ. ಸರ್, ನಮ್ಮ ಆಫೀಸ್ ಹೆಸರು ಬಂದ್ಬಿಟ್ಟು BSM ಆಟೋಮೋಟಿವ್ ಅಂತ. ಓಕೆ. ಇದು BTM ಲೆವೆಲ್ ಸೆಕೆಂಡ್ ಸ್ಟೇಜ್, ಬ್ಯಾಂಗ್ಳೂರಲ್ಲಿ BTM ಲೆವೆಲ್ ಸೆಕೆಂಡ್ ಸ್ಟೇಜ್ ನಿಯರ್ ಬೈ NS ಪಳ್ಳ ಬರುತ್ತೆ. ಓಕೆ. ಏನಿಲ್ಲ, ಕೀರ್ತನ ಮೋಟರ್ಸ್ ಹಾಕೊಂಡ್ರೆ ಸಾಕು ಲೊಕೇಶನ್. ಇಲ್ಲಾಂದ್ರೆ BSM ಆಟೋಮೋಟಿವ್ ಅಂತ ಟೈಪ್ ಮಾಡಿದ್ರೆ ಸಾಕು, ಸೀದಾ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೀರ್ತನ ಮೋಟರ್ಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ಗೂಗಲ್ ಅಲ್ಲಿ BSM ಸ್ಟಾಪ್ ಮಾಲ್ ಇಲ್ಲ ಅಂದ್ರೆ BTM ಲೆವೆಲ್ NS ಪಳ್ಳ ಶಾಪರ್ ಸ್ಟಾಪ್ ಮಾಲ್ ಹಾಕೊಂಡ್ರೆ ಸಾಕು. ಓಕೆ. ಸೊ ಹಾಗೇನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಪಿಂಗ್ ಮಾಡಿರ್ತೀನಿ. ಸೊ ನೀವು ಲೊಕೇಶನ್ ನೋಡ್ಕೊಂಡು ಸಹ ಬರ್ಬೋದು. ಸೊ ಈಗ ಮೊದಲನೇದಾಗಿ ಸರ್, ನಿಮ್ಮ ಹತ್ರ ಯಾವ ಕಾರ್ಸ್ ಅವೈಲೇಬಲ್ ಇದೆ ಇಲ್ಲಿ? ಸರ್, ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಇದೆ ಸರ್. ಯಾವುದು ಒಂದೇ ಬ್ರ್ಯಾಂಡ್ ನಾವು ಸೇಲ್ ಮಾಡಲ್ಲ. ಮಾರುತಿ ಇರ್ಲಿ, ಹೋಂಡಾ ಇರ್ಲಿ, ನಿಮ್ಗೆ ಸ್ಕೋಡಾ ಇರ್ಲಿ, ಫೋರ್ಡ್, ಯಾವ್ದು ಮಲ್ಟಿ ಬ್ರ್ಯಾಂಡ್ ನಮ್ದು ಶೋರೂಮ್ ಇರೋದು. ಯಾವ್ದು ಗಾಡಿ ಬೇಕಂದ್ರೂ ನಾನು ತರ್ಸ್ಕೊಡ್ತೀನಿ, ಮಾಡ್ಕೊಡ್ತೀನಿ. ಯಾವ ಮಾಡಲ್ ಯಾವ್ದು ಗಾಡಿ ಬೇಕಂದ್ರೂ ಹೈರ್ ಎಂಡ್ ಇಂದ ಹೈರ್ ಎಂಡ್, ಲೋವರ್ ಇಂದ ಲೋವರ್ ಗಾಡಿನೂ ಮಾಡ್ಕೊಡ್ತೀವಿ. ಎಕ್ಸ್ಚೇಂಜು ಅವೈಲೇಬಲ್ ಇದೆ ನಮ್ಮ ಹತ್ರ. ಓಕೆ, ನಾ ಇದನ್ನೇ ಕೇಳ್ಬೇಕಾಗಿ ಅಂತ ಅನ್ಕೊಂಡೆ. ಸೊ ಎಲ್ಲಾ ಕಡೆ EMI ಮಾಡಿಸ್ತಾರೆ, ಗಾಡಿನ ಬೇರೆ ತಗೊಳ್ಳೋದಷ್ಟೇ ಕೇಳ್ತಾರೆ, ಗಾಡಿ ತಗೊಳ್ಳೋದ್ರ. ಆದ್ರೆ ಈಗ ನಮ್ಮ ಹತ್ರ ಒಂದು ಗಾಡಿ ಇರುತ್ತೆ, ಆ ಗಾಡಿನ ನಾವು ಎಕ್ಸ್ಚೇಂಜ್ ಮಾಡ್ಕೊಬೇಕು, ಇಲ್ಲ ನಾವು ಅಪ್ಗ್ರೇಡ್ ಮಾಡ್ಕೊಬೇಕು ಅಂತ ಇರ್ತಾರೆ. ಸೊ ಅವ್ರಿಗೆ ಏನಂತ ಆಫರ್ ಏನಾದ್ರು ಇದೆ ಸರ್? ಸರ್, ಆಫರ್ ಇದೆ ಸರ್. ಗಾಡಿ ತಗೊಂಡ್ಬನ್ನಿ, ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ. ಗಾಡಿ ತಗೊಂಡ್ಬಂದು ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ ಸರ್. ಅದು ಗಾಡಿಗೆ ಡೌನ್ ಪೇಮೆಂಟ್ ಕೊಂಡು ನಾವು ಲೋನ್ ಕೊಡ್ತೀನಿ. ಓಕೆ, ಲೋನ್ ಪೇಮೆಂಟ್. ಅಕಸ್ಮಾತ್ ಇವಾಗ ಬೇರೆ ಗಾಡಿ ತಗೊಳ್ಳೋದಷ್ಟೇ, ಗಾಡಿ ಎಕ್ಸ್ಚೇಂಜ್ ಅಷ್ಟೇ ಅಲ್ಲ. ಸೊ ಇವಾಗ ನಂಗೆ ಗಾಡಿ ಮಾರ್ಬೇಕಾಗಿರುತ್ತೆ ಸಡನ್ ಆಗಿ, ಇಲ್ಲ ನನ್ ಗಾಡಿ ಇಟ್ಕೊಂಡು ಸ್ವಲ್ಪ ದಿನದ ಮಟ್ಟಿಗೆ ನನ್ಗೆ ಅಮೌಂಟ್ ಬೇಕಾಗಿರುತ್ತೆ. ಸೊ ಆತರ ಆಪ್ಷನ್ ಇದೆ ನಿಮ್ಮ ಹತ್ರ? ಆಪ್ಷನ್ ಇದೆ. ಸೊ ಆತರ ಆಪ್ಷನ್ ಇದೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಏನಾದ್ರು ಗಾಡಿನ ಅರ್ಜೆಂಟ್ ಆಗಿ ಸ್ವಲ್ಪ ಇಟ್ಟು ನಿಮ್ಗೆ ಅಮೌಂಟ್ ಬೇಕು ಅಂದ್ರೆ ಅಮೌಂಟ್ ನ ಸಹ ತಗೊಬಹುದು. ಆಮೇಲೆ ನಿಮ್ಗೆ ಗಾಡಿ ಮತ್ತೆ ವಾಪಸ್ ತಗೊಬೇಕು ಅಂದ್ರೆ ಅಮೌಂಟ್ ನ ಕೊಟ್ಬಿಟ್ಟು ವಾಪಸ್ ಗಾಡಿನ ತಗೊಬಹುದು ಅಂತಾನೆ ಹೇಳ್ತಾ ಇದಾರೆ. ಸೊ ಇದಿಷ್ಟು ಅಲ್ದೇನೆ ಈಗ ಜಸ್ಟ್ ನನ್ನ ಕಣ್ ಮುಂದೆನೆ ಒಂದು ಪೋಲೋ ಗಾಡಿ ಸೇಲ್ ಆಗ್ತಾ ಇದೆ. ಅದನ್ನ ನೋಡಿದೆ ನಾನು, ಗಾಡಿ ಆಲ್ಮೋಸ್ಟ್ ಸೇಲ್ ಆಗಿದೆ ಅದು. ಸೊ ಇಲ್ಲಿ ಡಿಮ್ಯಾಂಡೆಡ್ ಗಾಡಿಗಳು ಇವ್ರ ಹತ್ರ ಬೇಗ ಸೇಲ್ ಔಟ್ ಆಗುತ್ತೆ, ಮತ್ತೆ ಬೇಗನೂ ಬರುತ್ತೆ, ಬೇಗ ಕ್ಲಿಯರ್ ಆಗುತ್ತೆ ಇವ್ರ ಹತ್ರ. ಸೊ ಈಗ ಫಸ್ಟ್ನೇದಾಗಿ ಈಗ ಯಾವ ಗಾಡಿಗಳಿದೆ ಅಂತ ಅವ್ರು ತೋರಿಸ್ತಾ ಹೋಗ್ತಾರೆ ಒಂದೊಂದೇ ಗಾಡಿನ. ಸರ್, ಇದು ಬಂದೆ ನಿಸಾನ್ ಸನ್ನಿ XV 2013 ಮಾಡಲು, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಇದು ಸಿಂಗಲ್ ಓನರ್ ಬರುತ್ತೆ ನಿಮ್ಗೆ. ಇನ್ಶೂರೆನ್ಸ್ ಇದೆ, ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇದೆ ನಿಮ್ಗೆ. ಆಮೇಲೆ ಬಂದು ನಿಮ್ಗೆ ಡ್ವೆಲ್ ಏರ್ ಬ್ಯಾಗು, ABS, ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಪ್ರೈಸ್ ಬಂದು ಹೇಳ್ತಾ ಇರೋದು 3,20,000 ಹೇಳ್ತಾ ಇರೋದು. ನಿಮ್ಗೆ 3 lakhಗೆ ಫೈನಲ್ ಮಾಡ್ಕೊಡ್ತೀನಿ. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ 3 lakh ಎಲ್ಲ ಗಾಡಿನ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3 lakhಗೆ ಮಾಡ್ಕೊಡ್ತೀನಿ. ಸೊ ಗಾಡಿ ಕಂಪ್ಲೀಟ್ ಆಗಿ ಲೋಡೆಡ್ ಇದೆ ಅಂತ ಹೇಳ್ತಾ ಇದಾರೆ. ಟಾಪ್ ಆಫ್ ದ ಲೈನ್ ಇದು. ಹೌದು, ಟಾಪ್. ಸೊ ಹಿಂದ್ಗಡೆ ನಿಮ್ಗೆ ಗೊತ್ತಿದೆ ನಿಸಾನ್ ಸನ್ನಿ ಹಿಂದ್ಗಡೆ ಸೀಟ್ ಎಷ್ಟು ಕಂಫರ್ಟಬಲ್ ಇದೆ ಅಂತ. ಲಕ್ಸುರಿ ಲೈನ್ ಸಹ ಇದು ಗಾಡಿ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಆಡಿಯೋ ಕಂಟ್ರೋಲರ್, ನಿಮ್ಗೆ ಆಟೋ AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಸೊ ಆಡಿಯೋ ಕಂಟ್ರೋಲರ್, ಆಟೋ AC ಎಲ್ಲ ಕಂಪ್ಲೀಟ್ ಆಗಿ, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಫುಲ್ ಲೋಡೆಡ್ ವೆಹಿಕಲ್ ನಿಮ್ಗೆ. 3,20,000 ಹೇಳ್ತಾ ಇರೋದು. ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 3 lakhಗೆ ಮಾಡ್ಕೊಡ್ತೀನಿ ಗಾಡಿ. 3 lakh ಎಲ್ಲ ಗಾಡಿ ಸಿಗುತ್ತೆ ಅಂತಿದ್ದಾರೆ. ಸರ್ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್, ನೆಕ್ಸ್ಟ್ ಬಂದು ಹೋಂಡೈ ವರ್ನಾ ಟ್ರಾನ್ಸ್ಫಾರ್ಮರ್. ಇದು ಟ್ರಾನ್ಸ್ಫಾರ್ಮರ್ ಅಂದ್ರೆ ಸೆಕೆಂಡ್ ವೇರಿಯಂಟ್ ಬರುತ್ತೆ ವರ್ನಾ ಅಲ್ಲಿ. ಡೀಸೆಲ್ ವೇರಿಯಂಟ್ 18+ ಮೈಲೇಜ್ ಬರುತ್ತೆ ನಿಮ್ಗೆ.
2009 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇರೋದು 2,75,000 ಹೇಳ್ತಾ ಇರೋದು. ನಿಮ್ ಚಾನೆಲ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 2,50,000 ಗೆ ಮಾಡ್ಕೊಡ್ತೀನಿ ಗಾಡಿ ಇದು. 2,50,000 ಗೆಲ್ಲ ಕೊಡ್ತಾ ಇದ್ದೀರಾ. ಹಂಗಂತಂದ್ರೆ ಈ ಗಾಡಿದು ಸ್ವಲ್ಪ ಫೀಚರ್ಸ್ ಬಗ್ಗೆ ಹೇಳ್ಬಿಡಿ ಸರ್. ಏನೇನಿದೆ ಫೀಚರ್ಸ್? ಫೀಚರ್ಸ್ ಅಂದ್ರೆ ಎಸಿ ಬರುತ್ತೆ, ಎಸಿ 4 ಪವರ್ ವಿಂಡೋ, ಎಸಿ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಸೊ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಕಂಪ್ಲೀಟ್ ಆಗಿ ಲೋಡೆಡ್ ಇದೆ ಗಾಡಿ. ಒಂಥರ ಟಾಪ್ ಆಫ್ ದ ಲೈನ್ ಕಿಂತ ಸ್ವಲ್ಪ ಕೆಳಗೆ ಅಂತ ಹೇಳ್ಬೋದು. ಮಿಡ್ ವೇರಿಯಂಟ್ ಸರ್ ಇದು. ಸೊ ಇದು ಮಿಡ್ ವೇರಿಯಂಟ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ನ್ಯೂ ಮಾಡೆಲ್ ವೆಹಿಕಲ್ ಇದು. ನ್ಯೂ ಮಾಡೆಲ್ ಅಂದ್ರೆ ಸೆಕೆಂಡ್ ಶೇಪ್ ಬರುತ್ತೆ. ವರ್ನಾನಲ್ಲಿ ನಿಮ್ಗೆ ವರ್ಣ CRD ಬೇರೆ ಬರುತ್ತೆ. ಇದು ಟ್ರಾನ್ಸ್ಫಾರ್ಮರ್ ಹೇಳ್ತಾರೆ. ಇದಾದ್ಮೇಲೆ ಫ್ಯೂಡಿಗ್ ಬಂದಿರೋದು. ಓಕೆ, ನೆಕ್ಸ್ಟ್ ಯಾವ ಬೇರೆ? ನೆಕ್ಸ್ಟ್ ಯಾವ ಸರ್? 2010 ಮಾಡೆಲ್ ಸಿಂಗಲ್ ಓನರ್ ಶಿಫ್ಟ್ VDI ಬರುತ್ತೆ ನಿಮ್ಗೆ. 20+ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ 92,000 ನೋಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮ್ಗೆ. ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿನಲ್ಲಿ. ಪ್ರೈಸಿಂಗ್ ಬಂದು ಹೇಳ್ತಾ ಇರೋದು 3,45,000 ಹೇಳ್ತಾ ಇರೋದು. ನಿಮ್ ಚಾನೆಲ್ ಕಡೆ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ನಿಮ್ಗೆ ಒಂದು 3,20,000 ಗೆ ಮಾಡ್ಕೊಡ್ತೀನಿ ಗಾಡಿ ಇದು. ಸೊ 3,20,000 ಗೆ ಸ್ವಿಫ್ಟ್ VDI ಟಾಪ್ ಆಫ್ ದ ಲೈನ್ ಗಾಡಿ ಸಿಗ್ತಾ ಇದೆ. ಅವ್ರು ಹೇಳ್ದಂಗೆ ಎಲ್ಲಾ ಗಾಡಿ ಕಂಪ್ಲೀಟ್ ಆಗಿ ವಿತ್ ಡಾಕ್ಯುಮೆಂಟ್ಸ್ ಇದೆ. ಟೈರ್ಸ್ ಸಹ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನ್ಯೂ ಟೈರ್ಸ್ ಎಲ್ಲ ಬರುತ್ತೆ. ವರ್ಣ ಸಿಂಗಲ್ ಓನರ್ ಬರೀ 59,000 ನೋಡಿದೆ. ಪೆಟ್ರೋಲ್ ಸಿಂಗಲ್ ಓನರ್ 9 ಮಾಡಲು 2009 ಮಾಡಲು. ಸೊ 2009 ಮಾಡಲ್ ಇದು. ಓಕೆ, ಯಾವ ವೇರಿಯಂಟ್ ಇದು ಸರ್? ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಟಾಪ್ ಅಂಡ್ ಮಾಡಲ್. ಸೊ ಪೆಟ್ರೋಲ್ ಟಾಪ್ ಆಫ್ ದ ಲೈನ್ ಮಾಡಲ್ ಇದು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಅಂಡ್ 2019 ಮಾಡಲ್ ಗಾಡಿ. 2009 ಮಾಡಲ್ 19 ಸಾರಿ 2009 ಮಾಡಲ್ ಗಾಡಿ. ಸಿಂಗಲ್ ಓನರ್ ಕಂಪ್ಲೀಟ್ ಸ್ಟಾಕ್ ಇದೆ ಮತ್ತೆ ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು ಟಾಪ್ ಆಫ್ ದ ಲೈನ್ ಗಾಡಿ. ಏನು ಆಕ್ಸೆಸರೀಸ್ ಏನು ಮಾಡಿಲ್ಲ. ಗಾಡಿ ಶೋರೂಮ್ ಇಂದ ಹೆಂಗ್ ಬಂದಿದೆ ಅದೇ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಅಂಡ್ ಟೈರ್ಸ್ ಅಷ್ಟೇ. ಟೈರ್ಸ್ ಎಲ್ಲ ಮಿನಿಮಮ್ ಈಗ ಒಂದು 60 to 70% ಇದೆ ಅಲ್ಲ ಸರ್ ಟೈರ್ಸ್ ಎಲ್ಲ? ಹೌದು 60 to 70% ಟೈರ್ಸ್ ಇದೆ ಗಾಡಿದು. ಗಾಡಿ ಕಂಡೀಷನ್ ಮಾತ್ರ ಮಿಂಟ ಇದೆ. ಅಂಡ್ ಇಲ್ಲಿರೋ ಗಾಡಿಗಳೆಲ್ಲ ಆಕ್ಸಿಡೆಂಟ್ ಫ್ರೀ ಅಲ್ಲ ಸರ್? ಫುಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವ್ದೋ ಒಂದು ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಟಚ್ ಅಪ್ ಪಾಲಿಶ್ ಆಗಿರುತ್ತೆ ಅಷ್ಟೇ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಗಾಡಿ ಇಲ್ಲಿ ತಂದ್ಮೇಲೆ ಒಂದ್ಸತಿ ಅವರೆಲ್ಲ ಕಂಪ್ಲೀಟ್ ಆಗಿ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಗಾಡಿನ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಟಚ್ ಅಪ್ ಇತ್ತು, ಸ್ಕ್ರಾಚಸ್ ಇತ್ತು ಅಂದ್ರೆ ಅದನ್ನೆಲ್ಲ ಮಾಡಿ ಮುಗಿಸಿ ಗಾಡಿನ ಕಂಪ್ಲೀಟ್ ಆಗಿ ನಿಮ್ಗೆ ಹೊಸದಾಗಿ ಗಾಡಿ ಹ್ಯಾಂಡ್ ಓವರ್ ಮಾಡಿದಾರೆ. ರೆಡಿ ಮಾಡಿ ನಿಲ್ಸಿದ್ದಾರೆ ಗಾಡಿನ. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ಈ ಗಾಡಿದು ಪ್ರೈಸ್ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ನಾವು 2,25,000 ಕೋಟ್ ಮಾಡ್ತಾ ಇರೋದು. ನಿಮ್ ಕಡೆಯಿಂದ ಬಂದ್ರೆ 2 lakhs ಗೆ ಕೊಟ್ಬಿಡ್ತೀವಿ. ಸೊ 2,25,000 ಗಾಡಿ ಕೋಟ್ ಮಾಡ್ತಾ ಇರೋ ಪ್ರೈಸ್. ಅಂಡ್ ಯಾರಾದ್ರೂ ನಮ್ಮ ಚಾನಲ್ ಕಡೆಯಿಂದ ನೋಡ್ಕೊಂಡ್ ಬಂದ್ರೆ ಅವ್ರಿಗೆ 2 lakh ಗಾಡಿನ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಅಂಡ್ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಹ್ಯಾಂಡೈ ವರ್ಣ ಸಿಗ್ತಾ ಇದೆ ಸರ್. ಇನ್ನೊಂದ್ಸತಿ ಗಾಡಿ ಮೈಲೇಜ್ ಗಾಡಿ ಎಷ್ಟು ಹೊಡಿದೆ ಅಂತ ಹೇಳ್ತೀರಾ ಸರ್? 56,000 ನೋಡಿದೆ. ಸೊ ನೋಡ್ತಾ ಇರ್ಬೋದು ಬರೀ 56,000 ಹೊಡಿದೆ ಗಾಡಿ. ಅಂಡ್ ಸಿಂಗಲ್ ಓನರ್ 2 lakh ನಿಮ್ಗೆ ಗಾಡಿ ಕೊಡ್ತಾ ಇದಾರೆ. ಅದರಲ್ಲೂ 25,000 ಕಮ್ಮಿ ನಮ್ಮ ಚಾನಲ್ ಕಡೆಯಿಂದ ಯಾರು ಬರ್ತಾರೋ ಅವ್ರಿಗೆ. ಇನ್ನು ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಇದು i20 2010 ಮಾಡಲ್ ಸಿಂಗಲ್ ಓನರ್. ಇದನ್ನು 58,000 ಮಾತ್ರ ಓಡಿದೆ. ಓಕೆ, ಇದ್ರದ್ದು ಏನ್ ಸರ್? ಇದು ಬಂದು ನಿಮ್ಗೆ 3,20,000 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ಬಂದ್ರೆ 290 ಗೆ ಕೊಡ್ತೀನಿ. 3,20,000 ಕೋಟ್ ಮಾಡ್ತೀನಿ. ನಿಮ್ ಚಾನಲ್ ನಿಲ್ತಾ ಬಂದ್ರೆ 2,90,000 ಗೆ ಕೊಡ್ತೀನಿ. 3,10,000 ಕೋಟ್ ಮಾಡ್ತಾ ಇರೋದು. ಅಂಡ್ ನಮ್ಮ ಚಾನಲ್ ಇಂದ ಯಾರು ಬರ್ತಾರೋ ಅವ್ರಿಗೆ ಜಸ್ಟ್ 2,90,000 ಗಾಡಿ ಕೊಡ್ತೀನಿ ಅಂತ ಇದಾರೆ. ಗಾಡಿ ಸಿಂಗಲ್ ಓನರ್ 58,000 ಜಿನಿ ನೋಡಿ. ಸೊ ಇದು ಅಷ್ಟೇ ಗಾಡಿ ಸಿಂಗಲ್ ಓನರ್ ಪ್ಲಸ್ 58,000 ಗಾಡಿ ಓಡಿದೆ ಅಂತ ಹೇಳ್ತಾ ಇದಾರೆ. ಗಾಡಿ ಮಾತ್ರ ತುಂಬಾ ಕ್ಲಾಸಿಕ್ ಆಗಿದೆ. ಅಂಡ್ ಗೋಲ್ಡ್ ಕಲರ್ ಸಹ ತುಂಬಾ ರೇರ್ ಅಂತ ಹೇಳ್ಬೋದು. ಎಲ್ಲರೂ ನಾರ್ಮಲ್ ಆಗಿ ಕಾಮನ್ ಆಗಿ ವೈಟ್ ತಗೊಳ್ತಾರೆ, ಇಲ್ಲ ಅಂದ್ರೆ ಸಿಲ್ವರ್ ಈ ತರ ಕಾರ್ ತಗೊಳ್ತಾರೆ. ಆದ್ರೆ ಗೋಲ್ಡ್ ಕಲರ್ ಗಾಡಿ ಇದು. ನೋಡ್ತಾ ಇರ್ಬೋದು ಟೈರ್ಸ್ ಅಷ್ಟೇ. ಎಲ್ಲ ಗಾಡಿ ಇದು ಮಿನಿಮಮ್ ಟೈರ್ 60 to 70% ವಿತ್ ಇದೆ ಗಾಡಿದು. ಅಂಡ್ ಇಂಟೀರಿಯರ್ ಅಲ್ಲೂ ಅಷ್ಟೇ. ಗಾಡಿಲಿ ಏನು ಎಕ್ಸ್ಟ್ರಾ ಆಕ್ಸೆಸರೀಸ್ ಏನು ಹಾಕ್ಸಿಲ್ಲ ಗಾಡಿದು. ಗಾಡಿ ಬಾಂಡ್ ಸ್ಟಾಕ್ ಗಾಡಿ. ಶೋರೂಮ್ ಇಂದ ಹೇಗೆ ಬಂದಿದೆ ಹಂಗೆ ಇದೆ ಗಾಡಿ. ಸರ್ ಇದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್. ಓಕೆ, ಪೆಟ್ರೋಲ್ ಗಾಡಿ ಇದು. ಸೊ ಇನ್ನೊಂದು i20 ಇದೆ. ಇದು 2010 ಮಾಡಲು ಗೋಲ್ಡ್ ಕಲರ್ ಗಾಡಿ. ಅಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್. ಅಂಡ್ ಜೆನ್ಯೂನ್ ಆಗಿ 58,000 ಓಡಿದೆ ಅಂತ ಹೇಳ್ತಾ ಇದಾರೆ ಗಾಡಿ. ಅಂಡ್ ಟೈರ್ಸ್ ಎಲ್ಲ ಮಿನಿಮಮ್ 60 to 70% ಟೈರ್ ಇದಿದೆ. ಅಂಡ್ ಗಾಡಿ ಇಂಟೀರಿಯರ್ ಸಹ ನೋಡ್ತಾ ಇರ್ಬೋದು. ಗಾಡಿ ಇಂಟೀರಿಯರ್ ಕಂಪ್ಲೀಟ್ ಸ್ಟಾಕ್ ಇದೆ. ಏನೋ ಆಕ್ಸೆಸರೀಸ್ ಹಾಕ್ಸಿಲ್ಲ, ಏನಿಲ್ಲ. ಗಾಡಿ ಶೋರೂಮ್ ಇಂದ ಹೇಗೆ ಬಂದಿದೆ ಅದೇ ಕಂಡೀಷನ್ ಅಲ್ಲಿ ಇದೆ. ಏನು ಚೇಂಜಸ್ ಮಾಡಿಸಿಲ್ಲ ಗಾಡಿದು. ಸೊ ಈ ಗಾಡಿನ ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 3,10,000. ಅದೇ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡ್ತಾ ಇರೋರು ಏನಾದ್ರು ಇದನ್ನ ನೋಡ್ಕೊಂಡ್ಬಂದು ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ ಗಾಡಿನ, ಸೊ ಇವ್ರು ಕೊಡ್ತಿರೋ ಪ್ರೈಸ್ ಬಂದ್ಬಿಟ್ಟು 2,90,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಗಾಡಿನ. ಸೊ ಹಾಗೆ ಬಂತು ಅಂದ್ರೆ ಇನ್ನೊಂದು ಗಾಡಿ ಇದೆ, ಸೇಮ್ ಇದೆ i20ನೇ. ಆದ್ರೆ ಅದು ಬಂದ್ಬಿಟ್ಟು ಕಲರ್ ಚೇಂಜ್, ಇಯರ್ ಚೇಂಜ್ ಅಷ್ಟೇ. ಇದು 2009 ಮಾಡಲ್ i20. ಆದ್ರೆ ಇದು 2010 ಮಾಡಲು. ಅಂಡ್ ಇದು ಓಡಿರೋದು ಜೆನ್ಯೂನ್ ಆಗಿ 90,000 ಓಡಿದೆ ಅಂತ ಹೇಳ್ತಾ ಇದ್ದಾರೆ ಗಾಡಿ. ಸೊ ಎಕ್ಸಾಕ್ಟ್ ಆಗಿ 90,000 ಓಡಿದೆ ಗಾಡಿ. ಅಂಡ್ ಇದು ಅಷ್ಟೇ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಅದು ಸೀಟ್ ಮಾತ್ರ ಕಂಪ್ಲೀಟ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಮಾಡಿಸಿಲ್ಲ ಗಾಡಿಲಿ.
ಕಂಪ್ಲೀಟ್ ಬಾನ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಸೊ ಇದ್ರದ್ದು ಅಷ್ಟೇ 60 to 70% ಎಲ್ಲ ಗಾಡಿ ಮೆಜಾರಿಟಿ ಎಲ್ಲ ಗಾಡಿನೂ 60 to 70% ಟೈರ್ ಆಗೇ ಇದೆ. ಆ್ಯಂಡ್ ಗಾಡಿನೂ ಅಷ್ಟೇ ಕಂಪ್ಲೀಟ್ ಆಗಿ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಏನೋ ಒಂಚೂರು ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದನ್ನೆಲ್ಲ ನಿಮಗೆ ಗಾಡಿ ಕೊಡೋಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ರೀಫರ್ಬಿಶ್ ಮಾಡಿ ಪಾಲಿಶ್ ಮಾಡಿ ಎಲ್ಲ ಹ್ಯಾಂಡ್ ಓವರ್ ಮಾಡ್ತಾರೆ ಗಾಡಿನ ನಿಮಗೆ. ಸರ್ ಇದ್ರದ್ದೇನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಓಕೆ, ಸೊ ಇದ್ರದ್ದು ಪ್ರೈಸ್ ಬಂತು ಅಂದ್ರೆ 2,70,000 ಕೋಟ್ ಮಾಡ್ತಾ ಇರೋ ಪ್ರೈಸ್ ಗಾಡಿ ಇದು. ಅದೇ ಯಾರಾದ್ರೂ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರು ಅಂದ್ರೆ 2,60,000 ನಿಮಗೆ ಗಾಡಿನ ಕೊಡ್ತೀನಿ ಅಂತ ಇದ್ದಾರೆ. ಸೊ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಗಾಡಿ 90,000 ಓಡಿದೆ ಜೆನ್ಯೂನ್ ಆಗಿ. ಆ್ಯಂಡ್ 2009 ಮಾಡಲ್ ಅಲ್ಲ ಇದು. ಸೊ 2009 ಮಾಡಲ್ ಗಾಡಿ 90,000 ಓಡಿದೆ. 2,70,000 ಕೋಟ್ ಮಾಡ್ತಿರೋ ಪ್ರೈಸು, ಆದರೆ ಕೊಡ್ತಿರೋ ಪ್ರೈಸ್ ಬಂದ್ಬಿಟ್ಟು 2,60,000 ಕೊಡ್ತಾ ಇದ್ದಾರೆ. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲಾಂದ್ರೆ ಏನೋ ಒಂದು ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಮೇಜರ್ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಆಕ್ಸಿಡೆಂಟ್ ಫ್ರೀ ಇದೆ. ನೆಕ್ಸ್ಟ್ ಮಾಡಲ್ ಯಾವ ಸರ್ ಇದು? 2009 ಮಾಡಲ್ VDI ಡೀಸೆಲ್, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. 3,10,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 290 ಕೊಡ್ತೀವಿ. ಸೊ ಸ್ವಿಫ್ಟ್ ಡಿಸೈರ್ ಇದು ನೋಡ್ತಾ ಇರ್ಬೋದು, ಸೆಕೆಂಡ್ ಓನರ್ ಗಾಡಿ ಅಂಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಗಾಡಿಲಿ ನೀವೇನು ಮಾಡಿಸ್ಬೇಕಾಗೇ ಇಲ್ಲ, ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಅಂಡ್ ವೀಲ್ಸ್ ಸಹ ಅಷ್ಟೇ, ಅವರು ಅಲಾಯ್ ವೀಲ್ಸ್ ಹಾಕೊಟ್ಟಿದ್ದಾರೆ ಗಾಡಿಲಿ. ನೀವೇನು ಮಾಡಿಸ್ಬೇಕಾಗಿಲ್ಲ, ಬಂದು ಜಸ್ಟ್ ಗಾಡಿನ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ಗಾಡಿನ ತಗೊಂಡೋಗಿ ಅಂತ ಹೇಳ್ತೀನಿ. ಗಾಡಿ ಇಂಟೀರಿಯರ್ ಅಷ್ಟೇ ಕಂಪ್ಲೀಟ್ ಆಗಿ ಬಾನ್ ಸ್ಟಾಕ್ ಇದೆ. ಏನು ಚೇಂಜಸ್ ಮಾಡಿಸಿಲ್ಲ, ಶೋರೂಮ್ ಇಂದ ಹೇಗೆ ಬಂದಿದೆ ಹಾಗೆ ಇದೆ. ಸೊ ಗಾಡಿ ಬಂದ್ಬಿಟ್ಟು 85,000 ಓಡಿದೆ. ಅಂಡ್ VDI ಟಾಪ್ ಆಫ್ ದ ಲೈನ್ ಗಾಡಿ ಇದು. ಅದೇ ಟಾಪ್ ಆಫ್ ದ ಲೈನ್ ಗಾಡಿ ಅಂಡ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಸಹ ಬರ್ತಾ ಇದೆ ಗಾಡಿಗೆ. ನೀವೇನು ಇನ್ಶೂರೆನ್ಸ್ ತಲೆ ಕೆಡ್ಸ್ಕೊಳ್ಳೋಂಥದ್ದಿಲ್ಲ, ಏನಿಲ್ಲ. ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಅಲಾಯ್ ವೀಲ್ಸ್ ಒಂದು ಚೇಂಜ್ ಮಾಡಿಸಿದೆ. ಪೇಂಟು ಅಷ್ಟೇ, ಪೇಂಟ್ ಏನು ಹೆಚ್ಚು ಕಮ್ಮಿ ಇಲ್ಲ. ಗಾಡಿ ಕಂಪ್ಲೀಟ್ ಆಗಿ ಪೇಂಟ್ ಆಗಿ ರೀಫರ್ಬಿಶ್ ಆಗಿ ಎಲ್ಲ ನೀಟಾಗಿ ರೆಡಿ ಇದೆ. ಗಾಡಿ ಸಣ್ಣ ಪುಟ್ಟು ಚೇಂಜಸ್ ಎಲ್ಲ ಮಾಡಿಸಿ, ಏನೇ ಒಂದು ಸ್ಕ್ರಾಚಸ್ ಇದ್ರೆ ಅದನ್ನೆಲ್ಲ ನೀಟಾಗಿ ರಬ್ಬಿಂಗ್ ಮಾಡಿ ಪಾಲಿಶಿಂಗ್ ಮಾಡಿ ಗಾಡಿನ ಶೋರೂಮ್ ಕಂಡೀಷನ್ ಅಲ್ಲಿ ಹೇಗೆ ಕೊಡ್ಬೇಕು ಹಾಗೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸರ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಇವರು ಕೋಟ್ ಮಾಡಿರೋದು 3,10,000. ಅದೇ ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ನೋಡ್ಕೊಂಡ್ ಬರ್ತಿದ್ರೆ ಅವ್ರಿಗೆ 2,90,000 ಗಾಡಿನ ಕೊಡ್ತೀನಿ ಅಂತ ಇದ್ದಾರೆ. ಸೊ ನೆಕ್ಸ್ಟ್ ಗಾಡಿ ಯಾವುದು ಸರ್? ಫಿಯಟ್ ಲೀನಿಯಾ, ಫುಲ್ ಟಾಪ್ ಅಂಡ್ ಮಾಡಲು, ಎಮಿಷನ್ ಪ್ಯಾಕ್, ಫಿಯಟ್ ಲೀನಿಯಾ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಗಾಡಿ ಬಂದ್ಬಿಟ್ಟು ಫಿಯಟ್ ಲೀನಿಯಾ 2009 ಮಾಡಲ್. ಸರ್ ಇದ್ರದ್ದು ಏನೇನಿದೆ ಸರ್ ಗಾಡಿ? ಎಷ್ಟು ಓಡಿದೆ? ಇದರಲ್ಲಿ ಏರ್ ಬ್ಯಾಗು ಎಲ್ಲ ಬರುತ್ತೆ. ಇದು 85,000 ನೋಡಿದೆ ಗಾಡಿ. ವಿತ್ ಏರ್ ಬ್ಯಾಗು, ಮ್ಯಾಗ್ ವೀಲು ಎಲ್ಲ ಬರುತ್ತೆ. 250 ಕೊಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ನಂಬರ್ 225 ಕೊಡ್ತೀವಿ. ಓಕೆ, ನೋಡ್ತಾ ಇರ್ಬೋದು ಟಾಪ್ ಆಫ್ ದ ಲೈನ್ ಫಿಯಟ್ ಗಾಡಿ ಕಂಪ್ಲೀಟ್ ಆಗಿ ಲೋಡೆಡ್ ಇದೆ. ಫಿಯಟ್ ಏರ್ ಬ್ಯಾಗ್ಸ್, ABS, ನೆಕ್ಸ್ಟ್ ಪವರ್ ಸ್ಟೇರಿಂಗ್, ಅಲಾಯ್ ವೀಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಂಡ್ ಟೈರ್ಸ್ ಅಷ್ಟೇ. ಟೈರ್ಸ್ ಇದ್ರಲ್ಲಿ ನೋಡ್ತಿರ್ಬೋದು 70 to 80% ಟೈರ್ಸ್ ಆಗೇ ಇದೆ ಗಾಡಿಲಿ. ಇಂಟೀರಿಯರ್ ವೈಸ್ ಅಂತ ಬಂತು ಅಂದ್ರೆ ಇಂಟೀರಿಯರ್ ಅಷ್ಟೇ ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಇದೆ. ಟಾಪ್ ಆಫ್ ದ ಲೈನ್ ಆಗಿರೋ ಕಾರಣ ಕಂಪ್ಲೀಟ್ ಆಗಿ ಬಾನ್ ಸ್ಟಾಕ್ ಇದೆ ಗಾಡಿ, ಏನು ಚೇಂಜಸ್ ಮಾಡಿಸಿಲ್ಲ ಗಾಡಿಲಿ. ನೆಕ್ಸ್ಟ್ ಈ ಗಾಡಿ ಪ್ರೈಸ್ ಇವ್ರು ಕೋಟ್ ಮಾಡ್ತಿರೋದು 2,50,000. ಅದೇ ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ 225 ಕೊಡ್ತೀನಿ ಅಂತ ಇದಾರೆ ಗಾಡಿನ. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ಗೋಲ್ಡ್ ಕಲರ್. ನಿಮ್ಗೆ ಯಾರಾದ್ರೂ ಹೊರಗೆ ನಿಲ್ಸಾಗ ಗಾಡಿ ಹೊರಗೆ ನಿಲ್ಸೋ ತರ ನಿಮ್ಗೆ ಪಾರ್ಕಿಂಗ್ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಗಾಡಿ ಹೊರಗೆ ನಿಲ್ಸಾಗ ಧೂಳು ಎತ್ತಿ ಕಾಣುತ್ತೆ. ಸೊ ಅದೇ ಈ ಗಾಡಿ ವಿಷಯದಲ್ಲಿ ಆತರ ಆಗಲ್ಲ. ಯಾಕಂದ್ರೆ ಧೂಳು ಆದ್ರೂ ಗಾಡಿ ನಿಮ್ಗೆ ಎದ್ದು ಕಾಣಲ್ಲ. ಯಾಕಂದ್ರೆ ಗೋಲ್ಡ್ ಕಲರ್ ಆಗಿರೋ ಕಾರಣ ಗಾಡಿ ಅಷ್ಟು ಧೂಳು ಎದ್ದು ಕಾಣಲ್ಲ ಗಾಡಿಲಿ. ಗಾಡಿ ಮಾತ್ರ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಎಲ್ಲೂ ಏನೋ ಪ್ರಾಬ್ಲಮ್ ಇಲ್ಲ. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಗಾಡಿ ಪ್ರೈಸ್ ಅವ್ರು ಕೋಟ್ ಮಾಡ್ತಿರೋದು 2,50,000. ಅದೇ ಯಾರಾದ್ರೂ ನಮ್ಮ ಚಾನಲ್ ಕಡೆಯಿಂದ ನೋಡ್ಕೊಂಡ್ ಬಂದ್ರೆ 2,25,000 ಗಾಡಿನ ಕೊಡ್ತೀನಿ ಅಂತ ಇದಾರೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಸರ್? ರಿಟ್ಸ್. ಸೊ ನೋಡ್ತಿರ್ಬೋದು ಇನ್ನೊಂದು ರಿಟ್ಸ್ ಇದೆ. ಸರ್ ಇದ್ರದ್ದೇನಿದೆ ಸರ್ ಗಾಡಿ? ಎಷ್ಟು ಓಡಿದೆ? ಮಾರುತಿ ರಿಟ್ಸ್ 82,000 ಓಡಿದೆ. ಮಾರುತಿ ರಿಟ್ಸ್ VXI. ಇದು ಬಂದು 3,10,000 ಕೊಟ್ಟು ಮಾಡ್ತೇವೆ. ನಿಮ್ 3 lakhs ಕೊಟ್ಟು ಮಾಡ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 2,75,000 ಕೊಡ್ತೀವಿ. ಓಕೆ, ಸೊ ಈ ಗಾಡಿ ನೋಡ್ತಾ ಇರ್ಬೋದು VXI. ಇದು ಟಾಪ್ ಆಫ್ ದ ಲೈನ್ ಗಾಡಿ. ಸೆಕೆಂಡ್ ಓನರ್. ಇನ್ಸೂರೆನ್ಸ್ 80,000 ಓಡಿದೆ ಅಲ್ಲ ಸರ್? ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ ಗಾಡಿ 80,000 ಓಡಿದೆ. ಸೌಂಡ್ ಸಿಸ್ಟಮ್ ಅಂತೂ ಕಂಪ್ಲೀಟ್ ಆಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಸೌಂಡ್ ಸಿಸ್ಟಮ್ ಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್ ಆಗಿ ಗಾಡಿ ಸ್ಟಾಕ್ ಆಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಟಾಪ್ ಆಫ್ ದ ಲೈನ್ ಆಗಿರೋ VXI ಆಗಿದೆ. ಅಂಡ್ ಇದು VXI ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಅಲಾಯ್ ವೀಲ್ಸ್ ಬರಲ್ಲ, ಮತ್ತೆ ABS ಇದು ಏರ್ ಬ್ಯಾಗ್ಸ್ ಬರಲ್ಲ. ಅಂದ್ ಬಿಟ್ರೆ ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಏನು ಚೇಂಜಸ್ ಮಾಡ್ಸೋದಿಲ್ಲ, ಏನು ಹಾಕ್ಸೋದಿಲ್ಲ. ಗಾಡಿನ ಜಸ್ಟ್ ಬಂದು ಗಾಡಿ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ತಗೊಂಡೋಗಿ ಅಂತ ಹೇಳ್ತೀನಿ. ಆದ್ರೆ ಇವ್ರು ಇನ್ನೊಂದ್ಸತಿ ಹೇಳ್ತೀನಿ, ಗಾಡಿ ಕೋಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 3 lakh ಕೋಟ್ ಮಾಡ್ತಾ ಇದಾರೆ. ಅದೇ ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ನೋಡ್ಕೊಂಡ್ ಬಂದ್ರೆ 2,75,000 ಅಲ್ಲ ಸರ್? 2,75,000 ಗಾಡಿನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಸರ್ ನೆಕ್ಸ್ಟ್ ಬಂದು 2012 ಮಾಡಲು ಚೆವರ್ಲೈಟ್ ಬಿಟ್ LT ಟಾಪ್ ಅಂಡ್ ವೇರಿಯಂಟ್ ಕೊಡ್ತೀನಿ ಸರ್. ಇದು ಆಪ್ಷನಲ್. ಇದು ಏರ್ ಬ್ಯಾಗ್, ABS ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. ಇದರಲ್ಲಿ ಆಟೋ AC ಬರುತ್ತೆ.
ಪ್ಯೂರ್ ಲೆದರ್ ಸೀಟ್ಸ್ ಕವರ್ಸ್, ಆಮೇಲೆ ಗಾಡಿ ಜಿನ್ಯೂನ್ ಇದೆ. 92,000 ನೋಡಿದೆ ಗಾಡಿ. ಇದು ಪ್ರೈಸಿಂಗ್ ಬಂದ್ಬಿಟ್ಟು ಹೇಳ್ತಾ ಇರೋದು ನಿಮ್ಗೆ 2,10,000 ಹೇಳ್ತಾ ಇರೋದು. ನಿಮ್ ಚಾನಲ್ ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 2 lakh ಕೊಡ್ತೀನಿ ಸರ್ ಗಾಡಿ ಇದು. ಸೊ 2 lakh ಎಲ್ಲ ನಿಮ್ಗೆ ಚೋರ್ಲೆಟ್ ಬೀಟ್ ಸಿಗ್ತದೆ, ಕಂಪ್ಲೀಟ್ ಆಗಿ ಲೋಡೆಡ್ ಇದೆ ಗಾಡಿ. 20+ ಮೈಲೇಜ್ ಬರುತ್ತೆ ಸರ್ ಆನ್ ಹೈವೇ ನಿಮ್ಗೆ ಆರಾಮಾಗಿ. ಸರ್ ಇದ್ರಲ್ಲಿ ಇನ್ನೊಂದು ಕೇಳ್ಬೇಕಿತ್ತು, ಇದು ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಇದು. ಓಕೆ, ಡೀಸೆಲ್ ಗಾಡಿ. ಸರ್ ಡೀಸೆಲ್ ನಿಮ್ಗೆ 20 to 22 ಮೈಲೇಜ್ ಬರುತ್ತೆ ಸರ್. ನಿಮ್ಗೆ ಸಿಟಿನಲ್ಲಿ ಒಂದು 18 ಬರುತ್ತೆ, ಹೈವೇ ತಗೊಂಡೋದ್ರೆ ನಿಮ್ಗೆ 22+ ಬರುತ್ತೆ ಸರ್ ಮೈಲೇಜ್ ಇದು ಗಾಡಿ. 22+ ಬರುತ್ತೆ. ಹೌದು ಸರ್. ಗಾಡಿ ಪ್ರೈಸ್ ಇನ್ನೊಂದ್ಸತಿ ಹೇಳ್ಬಿಡಿ ಸರ್. 2 lakh ಸರ್ 2,20,000 ಹೇಳ್ತಾ ಇರೋದು ಗಾಡಿ ಪ್ರೈಸ್. ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 2 lakh ಕೊಡ್ತೀನಿ ಗಾಡಿ. 2 lakh ಎಲ್ಲ ನಿಮ್ಗೆ ಗಾಡಿ ಸಿಗುತ್ತೆ. 2,10,000 ಗಿಂತ ಒಂದ್ ಸ್ವಲ್ಪ ಕಮ್ಮಿ ಹೇಳ್ತಾ ಇದಾರೆ ನಮ್ಮ ಚಾನಲ್ ಕಡೆಯಿಂದ ಯಾರು ಬರ್ತಾರೋ ಅವ್ರಿಗೆ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ಚೆವರ್ಲೆಟ್ ಆವಿಯೋ ಇದೆ, 2008 ಮಾಡಲು. 2008 ಮಾಡಲ್ ಏನಿದೆ ಸರ್ ಇದು ಗಾಡಿದು? ಯಾವ ವೇರಿಯಂಟ್ ಇದು ಸರ್? 2008 ಮಾಡಲು LS ಪೆಟ್ರೋಲ್ ವೇರಿಯಂಟ್ ಇದು. ಸೆಕೆಂಡ್ ಓನರ್ ಬರುತ್ತೆ ನಿಮ್ಗೆ. ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ಪ್ರೈಸಿಂಗ್ ಬಂದು ಹೇಳ್ತಾ ಇರೋದು ನಿಮ್ ವ್ಯೂವರ್ಸ್ಗೆ ಬರೀ 140 ಕೊಡ್ತೀನಿ ಸರ್ ಗಾಡಿ ಇದು. ಸೊ 140 ನಿಮ್ಗೆ ಚೋರ್ಲೆಟ್ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಸ್ವಲ್ಪ ಧೂಳು ಹಿಡ್ದಿದೆ ಬಿಟ್ರೆ ಇನ್ನೇನಿಲ್ಲ. ಗಾಡಿ ಎಲ್ಲ ವಾಷಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಏನು ಚೇಂಜಸ್ ಮಾಡ್ಸೋದಿಲ್ಲ ಗಾಡಿನ. ಜಸ್ಟ್ ಬಂದು ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ತಗೊಂಡೋಗಿ ಅಂತ ಹೇಳ್ತೀನಿ. ಸೊ ಅದೇ ತರ ಇನ್ನೊಂದು ಚೋರ್ಲೆಟ್ ಇದೆ. ಇನ್ನೊಂದು ಬಂದು 2012 ಮಾಡಲ್ ಸಿಂಗಲ್ ಓನರ್ ಚೆವರ್ಲೆಟ್ LT ಟಾಪ್ ಎಂಡ್ ಇದು. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಇದು ಪ್ರೈಸ್ ಹೇಳ್ತಾ ಇರೋದು 2,20,000 ಹೇಳ್ತಾ ಇರೋದು. ನಿಮ್ ಚಾನಲ್ ಇಂದ ಬಂದ್ರೆ 2,10,000 ಕೊಡ್ತೀನಿ ಇದು. 2,10,000 ಕೊಡ್ತೀನಿ. 2,10,000 ಅದಕ್ಕಿಂತ ಇದು ಸ್ವಲ್ಪ ಟಾಪ್ ಆಫ್ ದ ಲೈನ್ ಇದು. ಅಲಾಯ್ ವೀಲ್ಸ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. 2012 ಬರುತ್ತೆ ಸರ್ ಇದು. ಏನ್ ಸರ್ ಇದು? 2012 ಮಾಡಲು LT ಆಪ್ಷನಲ್ ವೆಹಿಕಲ್. ಸೊ LT ಆಪ್ಷನಲ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್, ಟಾಪ್ ಆಫ್ ದ ಲೈನ್ ಅಂತ ಹೇಳ್ತಾ ಇದಾರೆ. LT ಆಪ್ಷನಲ್, ಮ್ಯಾಗ್ ವೀಲ್ಸ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮತ್ತೆ ಇಂಟೀರಿಯರ್ ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಬರುತ್ತೆ. ಸೊ ಇದಕ್ಕೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕಿಂತ ಸ್ವಲ್ಪ ಇದು ಟಾಪ್ ಆಫ್ ದ ಲೈನ್ ಆಗಿರೋ ಕಾರಣ ಸ್ವಲ್ಪ ಫೀಚರ್ಸ್ ಲೋಡೆಡ್ ಬರುತ್ತೆ ಇದು. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ಬಂದು ಫಾರ್ಡ್ ಐಕಾನ್ ಕೊಡ್ತೀನಿ ಸರ್. ಇದು 2004 ಮಾಡಲು. FC ಇನ್ಶೂರೆನ್ಸ್ ಇಂದ ರನ್ನಿಂಗ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಇದು. FC ಇನ್ನ 2028 ವರ್ಗೂ ಇದೆ ಸರ್ FC ಇದು. 2028 ಪ್ರೈಸಿಂಗ್ ಬಂದು ಹೇಳ್ತಾ ಇರೋದು 1,05,000 ಹೇಳ್ತಾ ಇರೋದು. ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 90,000 ಬರೀ ಕೊಡ್ತೀನಿ ಗಾಡಿ ಇದು. ಸೊ ಫಾರ್ಡ್ ಫಿಯಾಗನ್ ಬರೀ 90,000 ನಿಮ್ಗೆ ಗಾಡಿ ಸಿಗ್ತಾ ಇದೆ. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲೂ ಏನು ಒಂದು ಸ್ಕ್ರಾಚಸ್ ಆಗಲಿ, ಡೆಂಟ್ಸ್ ಇಲ್ಲ, ಇನ್ನೊಂದಿಲ್ಲ. ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಏನು ಮಾಡಿಸ್ಬೇಕಾಗಿಲ್ಲ. ಜಸ್ಟ್ ಬಂದು ಗಾಡಿನ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆಗಿದ ತಕ್ಷಣ ಗಾಡಿನ ತಗೊಂಡೋಗಿ ಅಂತ ಕೇಳ್ತೀನಿ. ಆ್ಯಂಡ್ ಲೆದರ್ ಸೀಟ್ಸ್ ಸಹ ಇದೆ ಗಾಡೀಲಿ. ಏನು ಆಕ್ಸಸರೀಸ್ ಹಾಕ್ಸ್ಬೇಕು ಅಂತ ಇಲ್ಲ, ಏನಿಲ್ಲ. ಸರ್ ಇನ್ನೊಂದು ಕೇಳಬೇಕಾಗಿತ್ತು ಸರ್, ಈ ಗಾಡಿಗೆಲ್ಲ ಲೋನ್ ಆಪ್ಷನ್ಸ್ ಹೇಗಿದೆ ಸರ್? ಸರ್ ಈ ಗಾಡಿಗೆಲ್ಲ ಲೋನ್ ಆಪ್ಷನ್ ಸಿಗಲ್ಲ. 2010 ಮೇಲೆ ಗಾಡಿಗೆ ನಿಮ್ಗೆ ಲೋನ್ ಆಪ್ಷನ್ ಸಿಗುತ್ತೆ. ಸೊ 2010 ಮೇಲೆ ಗಾಡಿಗೆಲ್ಲ ಲೋನ್ ಆಪ್ಷನ್ ಸರ್. ಇದು ಅದು ಬಿಟ್ಟು 2010 ಕಿಂತ ಗಾಡಿ ಕೆಳಗಿರೋ ಗಾಡಿಗಳಿಗೆ ನೀವೇನಾದ್ರೂ ಬೇರೆ ತರ ಲೋನ್ ಆಪ್ಷನ್ಸ್ ಇದೆಯಾ? ಲೋನ್ ಆಪ್ಷನ್ಸ್ ಇದೆ ಸರ್. ಅದರಲ್ಲಿ ಕಸ್ಟಮರ್ ನೋಡಿ ಮಾಡ್ತಾರೆ. ಓಕೆ, ಬನ್ನಿ ಆಫೀಸ್ಗೆ ವಿಸಿಟ್ ಮಾಡ್ಬೇಕು, ಫಸ್ಟ್ ಮಾತಾಡೋಣ ಅದೆಲ್ಲ. ಸೊ ಲೋನ್ ಸಿಗುತ್ತೆ, ಇಲ್ಲ ಅಂತಲ್ಲ, ಲೋನ್ ಸಿಗುತ್ತೆ. ವಿತ್ ಅಬೌಟ್ 2 lakhs ಲೋನ್ ಸಿಗುತ್ತೆ. ಅಬೌಟ್ 2 lakhs ಲೋನ್ ಸಿಗುತ್ತೆ ಅಂತ ಹೇಳ್ತಾರೆ ಗಾಡಿ. ಸರ್ ಇನ್ನೊಂದು ಹೈಲಿ ಡಿಮ್ಯಾಂಡೆಡ್ ಗಾಡಿ ಪೋಲೋ ಬಿಟ್ರೆ ನೆಕ್ಸ್ಟ್ ಇದೊಂದು ಹೈಲಿ ಡಿಮ್ಯಾಂಡಿಂಗ್ ಗಾಡಿ ಇದು ಲಾನ್ಸರ್. ಏನಿದೆ ಸರ್? ಇಲ್ಲ ಸರ್, ಇದು ಮಿತ್ಸುಬಿಷಿ CDI. ಓಕೆ, ಸೊ ನಾನೇ ತಪ್ಪಾಗಿ ಹೇಳಿದೆ. ಲಾನ್ಸರ್ ಅಲ್ಲ, ಮಿತ್ಸುಬಿಷಿ CDI. ಇದೇನಿದೆ ಸರ್? ಯಾವ ಮಾಡೆಲ್ ಇದು ಸರ್? ಇದು ಬಂದು 2008 ಮಾಡಲು ಸಿಂಗಲ್ ಓನರ್ ಮಿತ್ಸುಬಿಷಿ CDI. ಇದು ಸ್ಪಿರಿಟ್ ಇದು ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಲೈವ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಸಿಂಗಲ್ ಓನರ್ ವೆಹಿಕಲ್ ಎಲ್ಲೂ ಇಲ್ಲ ಸರ್ ಇವಾಗ. ಸಿಂಗಲ್ ಓನರ್ ಗಾಡಿ ಇದು. ಜಿನ್ಯೂನ್ ಪಾರ್ಟ್ಸ್ ಇದೆ ಗಾಡಿನಲ್ಲಿ. ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿನಲ್ಲಿ. ತುಂಬಾ ಚೆನ್ನಾಗಿದೆ. 72,000 ಬರೀ ಓಡಿದೆ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಗಾಡಿ ಪ್ರೈಸ್ ಹೇಳ್ತಾ ಇರೋದು 2,90,000 ಸರ್. ನಿಮ್ ಚಾನಲ್ ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 2,45,000 ಕೊಡ್ತೀನಿ ಸರ್ ಗಾಡಿ ಇದು. 2 lakh ಬಾಯ್ಸ್ ಗೆ ಕ್ರೇಜ್ ಸರ್ ಗಾಡಿ ಇದು. ಬಂದಿ ಗಾಡಿ ತಗೊಂಡ್ ಹೋಗ್ಬೋದು, ಹಂಗೈತೆ ಗಾಡಿ ಇದು. ತುಂಬಾ ಚೆನ್ನಾಗಿದೆ. ಸ್ಟಾಕ್ ಮೈಂಟೈನ್ ಮಾಡಿದ್ದಾರೆ ಗಾಡಿ. ಗಾಡಿ ಸ್ಟಾಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಏನೋ ಒಂದು ಎಕ್ಸ್ಟ್ರಾ ಆಕ್ಸಿಲ್ಲ, ಏನಿಲ್ಲ. ಗಾಡಿ ಮೇಲೆ ಡ್ರಾಪ್ ಆಗುತ್ತೆ, ಇನ್ನೊಂದಿಲ್ಲ. ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಅಂಡ್ ಯಾರಾದ್ರೂ ಮಾಡಿಫಿಕೇಶನ್ ಅಥವಾ ಕಾರ್ ಎಂಥೂಸಿಯಾಸಿಸ್ಟ್ ಕಾರ್ ತಗೊಂಡು ಕಾರ್ನ ಮಾಡಿಫೈ ಮಾಡಿಸ್ಕೊಬೇಕು ಅನ್ನೋರ್ಗಂತೂ ಬೆಸ್ಟ್ ಗಾಡಿ ಇದು ಅಂತ ಹೇಳ್ಬೋದು ಸರ್. ತುಂಬಾ ಬೆಸ್ಟ್ ವೆಹಿಕಲ್ ಇದು. ಸೊ ಯಾರು ರ್ಯಾಲಿ ಆತರ ಏನಾದ್ರು ಹೋಗ್ತಿರ, ರೇಸ್ ಮಾಡ್ಸಕ್ಕೆ ಅಂತ ಮಾಡೋದ್ರೆ ಅಷ್ಟು ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ಹೌದು. ಇನ್ನೊಂದು ಸ್ಕೋಡಾ ಇದೆ, ಇದ್ಯಾವ್ದಿದೆ ಸರ್? ಸರ್ ಸ್ಕೋಡಾ ಆಕ್ಟಿವಾ ಇದು. 2006 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 98,000 ಓಡಿದೆ ಗಾಡಿ ಇದು. ಪ್ರೈಸಿಂಗ್ ಬಂದು ಹೇಳ್ತಾ ಇರೋದು 1,65,000 ಹೇಳ್ತಾ ಇರೋದು. ಇದು ನಿಮ್ ವ್ಯೂವರ್ಸ್ಗೆ 1,35,000 ಮಾಡ್ಕೊಡ್ತೀನಿ ಇದು. ಸೊ 1,35,000 ನಿಮಗೆ ಸ್ಕೋಡಾ ಆಕ್ಟಿವಾ ಸಿಗ್ತಾ ಇದೆ. ಸರ್ ಇದು ಯಾವ ಮಾಡಲ್ ಇದೆ ಗಾಡಿ ಅಂತ? 2008. ಸರ್ 2008 ಮಾಡಲು ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಏನು ಚೇಂಜಸ್ ಮಾಡಿಸೋದಿಲ್ಲ ಗಾಡಿನ. ಜಸ್ಟ್ ಬಂದು ಗಾಡಿನ ತಗೊಂಡೋಗಿ ಅಂತ ಹೇಳ್ತೀನಿ, ಟೆಸ್ಟ್ ಟೈಮ್ ಮಾಡ್ಬಿಟ್ಟು. ಆ್ಯಂಡ್ ಇನ್ನೊಂದು ಆಪ್ಷನ್ ಇದೆ. ಸೊ ಇವ್ರ ಹತ್ರ ಲೋನ್ ಆಪ್ಷನ್ ಸಹ ಇದೆ. ನಿಮ್ಗೆ ಏನಾದರೂ ಗಾಡಿ ತೊಗೊಂಡ್ರೆ ಲೋನ್ ಸಹ ಮಾಡಿಸ್ಕೊಂಡು
ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ಇದು 2009 ಮಾಡಲು i10 ಸ್ಪೋರ್ಟ್ಸ್. ಇದು ಬಂದು DL ರಿಜಿಸ್ಟ್ರೇಷನ್ ವೆಹಿಕಲ್ ವಿತ್ NOC. ನಿಮ್ಗೆ ಬರೀ 180 ಕೊಡ್ತೀನಿ ಸರ್ ಗಾಡಿ ಇದು. ಸೊ 180ಗೆ ವಿತ್ NOC. ಅದೇ ಕೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಬೇಕಂದ್ರೆ 2,35,000 ಗೆ ಫೈನಲ್ ಮಾಡ್ತೀನಿ ಸರ್ ಗಾಡಿ ಇದು. 2,35,000 ನಿಮ್ಗೆ ವಿತ್ ಕೆ ರಿಜಿಸ್ಟ್ರೇಷನ್ i10 ಸ್ಪೋರ್ಟ್ಸ್ ವೇರಿಯಂಟ್ ಸಿಗ್ತಾ ಇದೆ. ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ, ನೋಡ್ತಾ ಇರ್ಬೋದು. ವಿತ್ ಲೋಡೆಡ್ ಫೀಚರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮತ್ತೆ ಸ್ಟೇರಿಂಗ್ ಆಡಿಯೋ ಸಿಸ್ಟಮ್ಸ್ ಅಪ್ಗ್ರೇಡ್ ಆಗಿದೆ ಗಾಡಿಲಿ. ನೋಡ್ತಾ ಇರ್ಬೋದು ಲೆದರ್ ಸೀಟ್ಸ್ ಸಿಗ್ತಾ ಇದೆ ಗಾಡಿಲಿ. ಕಂಪ್ಲೀಟ್ ಆಗಿ ಇಂಟೀರಿಯರ್ ಅಲ್ಲಿ ಏನು ಮಾಡ್ಸೋದಿಲ್ಲ, ಕಂಪ್ಲೀಟ್ ಸ್ಟಾಕ್ ಆಗಿದೆ ಗಾಡಿ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ i20 ಲೈಟ್ 2015 ಮಾಡಲು, 3rd ಓನರ್ ವೆಹಿಕಲ್ ಇದು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡೀಸೆಲ್ ವೇರಿಯಂಟು. 3rd ಓನರು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಟೈರ್ಸ್ ಎಲ್ಲ ಚೆನ್ನಾಗಿದೆ. ನಿಮಗೆ ಟಾಪ್ ಎಂಡ್ ಬರುತ್ತೆ ಇದು. ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಸೀಟ್ ಅಡ್ಜಸ್ಟೇಬಲ್, ಸ್ಟೇರಿಂಗ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ನಿಮಗೆ ಪ್ರೈಸಿಂಗ್ ಹೇಳ್ತಾ ಇರೋದು ಇದು 5,75,000. ಫೈನಲ್ ಪ್ರೈಸು ನಿಮ್ಮ ವ್ಯೂವರ್ಸ್ಗೆ ಮಾಡ್ಕೊಡ್ತೀನಿ. ಇದು 5,40,000 ಗೆ ಮಾಡ್ಕೊಡ್ತೀನಿ ಗಾಡಿ. 5,40,000ಗೆಲ್ಲ ನಿಮ್ಗೆ i20 ಲೈಟ್ ಸ್ಪೋರ್ಟ್ಸ್ ಆಸ್ಟಾ ಮ್ಯಾಗ್ ವೀಲ್ಸ್ ಕಂಪ್ಲೀಟ್ ಲೋಡೆಡ್ ಇದೆ ಗಾಡಿ. ಪುಷ್ ಬಟನ್ ಅಂಡ್ ಸ್ಟೇರಿಂಗ್, ಪುಷ್ ಬಟನ್, ಪವರ್ ಸ್ಟೇರಿಂಗ್, ಆಡಿಯೋ ಸಿಸ್ಟಮ್, ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್ಸ್ ಅಲ್ಲ ಸರ್? ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಥರ್ಡ್ ಪಾರ್ಟಿ ಅಲ್ಲ ಸರ್? ಥರ್ಡ್ ಪಾರ್ಟಿ ಓನರ್ ಇದು ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲಿ ಏನು ಇದು ಸ್ಕ್ರಾಚಸ್ ಆಗ್ಲಿ, ಆಕ್ಸಿಡೆಂಟ್ ಇಲ್ಲ, ಏನೂ ಇಲ್ಲ. ಗಾಡಿ ಎಲ್ಲಾನು ಕಂಪ್ಲೀಟ್ ಆಗಿ ಇವ್ರ ಹತ್ರ ಎಲ್ಲ ಗಾಡಿ ಆಕ್ಸಿಡೆಂಟಲ್ ಫ್ರೀ ಬರುತ್ತೆ. 100% ಆಕ್ಸಿಡೆಂಟಲ್ ಫ್ರೀ ಬರುತ್ತೆ. ಫ್ಲಡ್ ಎಫೆಕ್ಟ್ ಏನಿರಲ್ಲ. ಗಾಡಿ ತುಂಬಾ ಜಿನ್ಯೂನ್ ಇರುತ್ತೆ ಗಾಡಿಗಳು. ಏನು ಅಷ್ಟೊಂದು ಟಚ್ ಅಪ್ ಆಗಿರಲ್ಲ. ಆಕ್ಸಿಡೆಂಟಲ್ ಯಾವುದು ಗಾಡಿ ಇರಲ್ಲ. ಈಗ ಇಲ್ಲಿ ಡಿಮ್ಯಾಂಡೆಡ್ ಪೋಲೋ ಇದೆ ಸರ್, ಇದ್ರದ್ದು ಏನಿದೆ ಸರ್ ಪ್ರೈಸ್? ಸರ್ ಇದು 2013 ಮಾಡಲು ವಾಲ್ಸ್ವ್ಯಾಗನ್ ಪೋಲೋ ಟ್ರೆಂಡ್ ಲೈನ್ ಇದು. ಸರ್ ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಇದು, ಡೀಸೆಲ್ ವೇರಿಯಂಟು, ಟ್ರೆಂಡ್ ಲೈನು. ಇದು ಪ್ರೈಸಿಂಗ್ ಬಂದ್ಬಿಟ್ಟು ಹೇಳ್ತಾ ಇರೋದು 3,25,000. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3 lakhಗೆ ಮುಗಿಸ್ಕೊಡ್ತೀನಿ ಸರ್ ಗಾಡಿ ಇದು. ಆಫರ್ ಇದೆ. ರೆಡ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ. ಬೇಗ ಬನ್ನಿ, ಲಿಮಿಟೆಡ್ ಸ್ಟಾಕ್ ಇದೆ, ತಗೊಂಡೋಗಿ ಗಾಡಿ. ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ರೆಡ್ ಕಲರ್. ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್, ಡೆಂಟ್ಸ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಆ ಥರದ್ದು ಏನು ಕಾಣಿಸ್ತಾ ಇಲ್ಲ ನನಗೆ ಗಾಡೀಲಿ. ಟೈರ್ಸು ಸಹ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ ಗಾಡಿ. ಅಂಡ್ ಇವ್ರು ಕೊಡ್ತಿರೋ ಆಫರ್ ನೋಡಿದ್ರೆ 3 lakhಗೆಲ್ಲ ನಿಮ್ಗೆ ಪೋಲೋ ಸಿಗ್ತಾ ಇದೆ. ಅದರಲ್ಲಿ ಕಂಪ್ಲೀಟ್ ಆಗಿ ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿರೋದು ಗಾಡೀಲಿ. ಏನೋ ಒಂದು ಸ್ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ. ಅಂಡ್ ಗಾಡಿನೂ ಸಹ ತುಂಬಾ ಚೆನ್ನಾಗಿದೆ. ಬೇಗ ಬಂದು ಈ ಗಾಡಿನ ತಗೊಂಡೋಗಿ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಇವ್ರ ಹತ್ರ ತುಂಬಾ ಫಾಸ್ಟ್ ಮೂವಿಂಗ್ ಗಾಡಿಗಳಿದೆ ಇವೆಲ್ಲ. ಕೆಲವೊಂದು ನಿಮ್ಗೆ ಏನಾದ್ರೂ ಅಕಸ್ಮಾತ್ ಬೇರೆ ಗಾಡಿ ಬೇಕು ಅಂದ್ರೆ ಸೊ ಇವ್ರು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಗಾಡಿನ ತರಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಯಾವೆಲ್ಲ ಕಾರ್ಸ್ ಅವೈಲೇಬಲ್ ಇದೆ, ಮತ್ತೆ ಯಾವ ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ, ಮತ್ತೆ ಗಾಡಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟೆ. ಯಾವ ವೇರಿಯಂಟ್, ಯಾವ ಮಾಡಲ್, ಮತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ, ಮತ್ತೆ ಕೊಡ್ತಿರೋ ಆಫರ್ ಯಾರ್ಯಾರು ನೋಡ್ತಾ ಇದೀರಲ್ಲ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಅವ್ರು ಕೊಡ್ತಿರೋ ಆಫರ್ ಸಹ ತಿಳಿಸ್ಕೊಟ್ಟಿದ್ದಾರೆ. ಸೊ ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಬೇಗ ಬಂದು ನೀವು ನಿಮ್ಮ ಕಾರ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತೋರಿಸಿದ್ರೆ ಅವ್ರು ಕೊಡೋ ಆಫರ್ನ ತಗೊಂಡು, ಜೊತೆಗೆ ಇದ್ರ ಜೊತೆ ಇನ್ನೊಂದು ಮೆನ್ಷನ್ ಮಾಡಬೇಕು, ನಿಮಗೆ 1 year ವ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಗಾಡಿಗಳ ಮೇಲೆ. ನೀವು ಗಾಡಿ ತಗೊಂಡ್ರೆ ನಿಮಗೆ 1 year ವ್ಯಾರಂಟಿ ಸಿಗ್ತಾ ಇದೆ ಗಾಡಿಗಳ ಮೇಲೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಯಾವ್ದಾದ್ರು ಗಾಡಿ ಇಷ್ಟ ಆಗಿತ್ತು ಅಂದ್ರೆ ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಕಾಗಿರೋ ಗಾಡಿನ ತಕ್ಕಂತ ಅವರು ತರಿಸ್ಕೊಡ್ತಾರೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಂದಿಗೆ ನಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.